ಪೀಠಿಕೆಗೆ ಆಗಮಿಸುತ್ತಿದೆ. ಶ್ರಾವಣದಿಂದ ಶ್ರವಣವಾಗುವ ರಾಮಾಯಣ. ಇದು ತಾಳಮದ್ದಳೆ ಪರಂಪರೆಯ ಮಹಾಸಾಗರ. ಗತಿಯಾದ ಭೂಮಿಯಲ್ಲಿ ಇತಿಹಾಸವಿದು, ಯುಗಾಂತರ ಕಾವ್ಯವಿದು. ಈ ರೀತಿಯಿಂದ ಇವರು ಯೋಚಿಸುತ್ತಾ ಬರುತ್ತಿರುವ ಕಾಲದು ಇತ್ತ ಘೋರ ರಕ್ಕಸಿ ತಾಟಕಿ ತಾನೈ ತರುತ್ತಿದ್ದಳೆಂದು ಕಾಂತಾರದಲ್ಲಿ ವಾಸವಾಗಿರುವವಳು ನಾನು. ತಾಟಕಿ ಎಂಬುದಾಗಿ ಎಲ್ಲರೂ ಕರೆಯುತ್ತಾರೆ. ನಾನಿಲ್ಲಿ ವಾಸವಾಗಿರುವ ಕಾರಣ ಈ ವನಕ್ಕೆ ನನ್ನ ಹೆಸರು ಬಂದು ಹೋಗಿದೆ. ತಾಟಕಾವನ. ಇದು ನಮ್ಮವರಿಗಾಗಿ ಇರುವವೇ ವನಸ್ವಾಮಿ. ಇಲ್ಲಿ ನಾವುಗಳೇ ಇರುವುದು, ನಮ್ಮ ಜಾತಿ ಮಕ್ಕಳೇ ಇಲ್ಲಿ ವಾಸ ಮಾಡುವುದು. ಯಾಕೆ? ಉಳಿದವರಿಗೆ ವಾಸವಾಗಲು ನಾವಿಲ್ಲಿ ಬಿಟ್ಟವರಲ್ಲ. ಆ ಕಾರಣಕ್ಕಾಗಿ ಇದು ನಮ್ಮವನ. ಹಗಲಾಗಲಿ ಇರುಳಾಗಲಿ, ನಡು ಮಧ್ಯಾಹ್ನವಾಗಲಿ, ಯಾವ ಹೊತ್ತಿನಲ್ಲಿಯೂ ಕೂಡ ಸೂರ್ಯರಶ್ಮಿ ಎಂಬುದು ಈ ವನವದ ಭೂಮಿಯನ್ನು ಮುಟ್ಟಿದ್ದಂತಹ ಸಂದರ್ಭವಿಲ್ಲ. ಯಾವಾಗಲೂ ಕೂಡ ಕಗ್ಗತ್ತಲಿನಿಂದಲೇ ಕೂಡಿರುವಂತಹ ವನ. ಎಲ್ಲಿ ಕತ್ತಲಿರ್ತದೋ ಅಲ್ಲಿ ನಮ್ಮಂಥವರಿರ್ತಾರೆ. ಬೆಳಕಿದ್ದಲ್ಲಿ ನಾವಿರುವುದು ಸ್ವಲ್ಪ ಕಡಿಮೆ. ಕತ್ತಲು ಎಂದರೆ ಭಯ. ಆ ಭಯವನ್ನು ಹುಟ್ಟಿಸುವಂತಹ ಭಯೋತ್ಪಾದಕರ ಸಾಲಿನಲ್ಲಿ ನಾವುಗಳನ್ನು ಕಾಡುತ್ತಾರೆ. ಲೋಕಮುಖದಲ್ಲಿ ತಾಟಕಿ ಒಬ್ಬಳು ರಕ್ಕಸಿ ಎಂಬುದಾಗಿ ಕರೆಯುತ್ತಾರೆ. ಆದರೆ ನಾನು ರಕ್ಕಸಿಯ? ನನ್ನ ಬಗ್ಗೆ ಯಾರಿಗೂ ಕೂಡ ತಿಳಿದಿಲ್ಲ. ನಾನು ರಕ್ಕಸಿ ಅಲ್ಲ ಸ್ವಾಮಿ. ನಾನೊಬ್ಬಳು ಯಕ್ಷಕನ್ಯೆ. ಸುಕೇತು ಎಂಬಂತಹ ಯಕ್ಷನ ಕುಬರಿ ನಾನು. ಆ ಹೊತ್ತಿಲಾಗುವಾಗ ನನ್ನ ತಂದೆ ಸುಂದ ಎಂಬಂತಹ ವರನೊಂದಿಗೆ ನನಗೆ ವಿವಾಹವನ್ನು ಮಾಡಿಕೊಟ್ಟ. ಸುಂದ ಹಾಗೂ ನಾನು ಜೊತೆ ಜೊತೆಯಾಗಿ ಕಾಲವನ್ನು ಕಳೆಯುತ್ತಿದ್ದಂತಹ ಸಂದರ್ಭ ಅಗಸ್ಯರಿಂದ ನನ್ನ ಪತಿಯಾದಂತಹ ಸುಂದನ ಅಳಿವಾಗಿ ಹೋಯಿತು. ಇದನ್ನು ಕೇಳಿ ಕೋಪಾಕ್ರಾಂತಳಾಗಿ ಅಗಸ್ತ್ಯರನ್ನು ಎದುರಿಸಲು ಹೋದಂತಹ ಸಂದರ್ಭದಲ್ಲಿ ದುಷ್ಟ ಪ್ರವೃತ್ತಿಯನ್ನು ನೀನು ತೋರಿಸುತ್ತಾ ಇದ್ದೀಯ. ಆದ ಕಾರಣ ನೀನು ದುಷ್ಟೆಯಾಗಿ ಘೋರಾಕಾರದಿಂದ ಲೋಕದಲ್ಲಿ ಕಾಣಿಸಿಕೋ ಎಂಬುದಾಗಿ ಹೇಳಿದರು. ನನ್ನ ಮಕ್ಕಳಿದ್ದಾರೆ, ಮಾರೀಚ ಸುಬಾಹು ಎಂಬ ಹಾಗೆ ಅವರ ಹೆಸರು. ಅವರಿಗೂ ಕೂಡ ನೀವು ರಾಕ್ಷಸರಾಗಿ ಹೋಗಿ ಎಂಬುದಾಗಿ ನಮ್ಮ ಶಾಪವನ್ನು ಕೊಟ್ಟವರು ಅಗಸ್ಯರು. ಶಾಪವನ್ನು ಕೊಟ್ಟದ್ದು ಅಗಸ್ಯರಾದರೆ ಲೋಕಮುಖದಲ್ಲಿ ನಾವು ಕಾಣಿಸಿಕೊಂಡದ್ದು ದೌಷ್ಟ್ಯತೆಯಿಂದ. ರಾಕ್ಷಸರಾಗು ಅಂತ ಹೇಳಿದ್ಯಾರು? ಅಗಸ್ಯರಲ್ವೇ? ಅವರು ಹೇಳಿದ ಮೇಲೆ ನಾವು ಹಾಗೆ ಮಾಡದೆ ನಾವು ಉಳಿದೆವು ಅಂತಾದರೆ ನಾವು ಅವರ ಮಾತಿಗೆ ಬೆಲೆ ಕೊಟ್ಟ ಹಾಗೆ ಆಗ್ತದೆಯೇ? ಅದಕ್ಕಾಗಿ ಅವರನ್ನೇ ದಂಡಿಸುತ್ತಾ
ಅವರಾಗದಿದ್ದರೆ ನಮ್ಮಿಂದ ಅವರಿಂದ ಆಗದಿದ್ದರೆ ಅವರನ್ನು ದಂಡಿಸಲಾಗದಿದ್ದರೆ ಅವರ ಸಮೂಹ ಅಂತ ಒಂದುಂಟು, ಋಷಿಗಣ. ಆ ಋಷಿಗಣವನ್ನು ಪರಿಪರಿಯಾಗಿ ಪೀಡಿಸುತ್ತಾ ಇರುವವರೇ ನಾವು. ಈ ಕಾಂತಾರದಲ್ಲಿ ಹಲವು ಮಂದಿ ಋಷಿ ಸಂದೋಹಗಳೆಲ್ಲ ವಾಸವಾಗುತ್ತಾ ಇದ್ದಂತಹ ಸಂದರ್ಭ, ಅವರು ಮಾಡುವಂತಹ ಯಾಗ ಯಜ್ಞಾದಿಗಳನ್ನು ವಿಘ್ನಪಡಿಸುವುದೇ ನಮ್ಮ ಮೊದಲವಾದಂತಹ ಅಧ್ಯಯ. ಯಾವ ರೀತಿಯದ್ದಾಗಿ ಅವರು ಮಾಡುವಂತಹ ಯಾಗ, ಅದಕ್ಕೆ ಹಾಕುವಂತಹ ಹವಿಸ್ಸುಗಳು ಅದೆಲ್ಲವೂ ಪರಮ ಪುನೀತವಾಗಿರ್ತದೆ, ಪರಿಶುದ್ಧವಾಗಿರ್ತದೆ. ಆದರೆ ಅದು ಎಲ್ಲವನ್ನೂ ಕೂಡ ಮಲಿನಗೊಳಿಸುವವರು ನಾವು. ಅವರು ಮಾಡುವಂತಹ ಯಾಗಕ್ಕೆ ಮಾಂಸವನ್ನು, ರಕ್ತವನ್ನು, ಮಲವನ್ನು ಇದನ್ನೆಲ್ಲವನ್ನು ಹಾಕಿ ಸುರಿದು ಅವರ ಯಾಗವನ್ನು ಕಲುಷಿತಗೊಳಿಸುತ್ತಾ ಇದ್ದೇವೆ, ಅಶುದ್ಧಗೊಳಿಸುತ್ತಾ ಇದ್ದೆವು. ಇದರಿಂದ ಯಾರೂ ಕೂಡ ಈ ಕಾರಣದಲ್ಲಿ ಯಾಗವನ್ನು ಮಾಡಲು ಪ್ರಯತ್ನಿಸುವುದೇ ಇಲ್ಲ. ಅದು ನಮ್ಮ ಕಾರಣಿಕ, ನಮ್ಮ ಅಂತಹ ಪ್ರಭೆ. ಅದರಿಂದ ಈ ಕಾರಣಕ್ಕೆ ಕತ್ತಲೆಂಬುದು ಆವರಿಸಿ ತಾಟಕಾವನ ಎಂಬುದಾಗಿ ಕರೆಯುತ್ತಾರೆ. ಹಾಗಿರುವಾಗ ಯಾವಾಗ ಮಲಗಿದ್ದೇನೆ ಅಂತ ಗೊತ್ತಿಲ್ಲ. ನಿದ್ದೆ ಎಂಬುದು ಆವರಿಸಿದಾಗ ಅಲ್ಲಿಯೇ ಬಿದ್ದುಕೊಂಡವಳು ನಾನು. ಆದರೆ ಕಣ್ಣರಳಿಸಿ ನೋಡಿದೆ ಅಂತಾದರೆ ಏನಿದೇನಿದು, ಇದು ಚೋದ್ಯವೇ ಸರಿ. ಯಾಕೆ ಗೊತ್ತುಂಟ ಸ್ವಾಮಿ, ನಾವಿಲ್ಲಿ ವಾಸವಾಗಿದ್ದೇವೆ ಎಂಬುದಾಗಿ ಪ್ರಚಲಿತಕ್ಕೆ ಬಂದ ನಂತರ ಈ ವನದ ಕಡೆಗೆ ಯಾರೂ ಕೂಡ ತಲೆ ಹಾಕಿ ಮಲಗುವುದು ಅಂತ ಕೂಡ ಇಲ್ಲ. ಯಾಕೆ? ಅಲ್ಲಿ ರಾಕ್ಷಸರಿದ್ದಾರೆ, ತಾಟಕಿ ಇದ್ದಾಳೆ ಎಂಬುದಾಗಿ. ಆದರೆ ಈ ಹೊತ್ತಿಗಾಗುವಾಗ ಇವತ್ತೊಂದು ಚೋದ್ಯವನ್ನು ಕಾಣುತ್ತಾ ಇದ್ದೇನೆ. ಏನದು ಚೋದ್ಯ? ಎದ್ದಂತಹ ನಾನು ಕಣ್ಣರಳಿಸಿ ನೋಡಿದಾಗ, ನಾನು ಕಣ್ಣರಳಿಸಿದೆ ಅಂತ ಆದರೆ ನನಗೆ ಬಹಳ ದೂರದಷ್ಟು ಜಾಗ ಕಾಣಲಿಕ್ಕೆ ಸಿಗ್ತದೆ. ಯಾಕೆ? ನಮ್ಮ ಅಂತಹ ದೇಹ ಪ್ರಕೃತಿ ಆ ರೀತಿಯಾದ್ದಾಗಿ ಉಂಟು, ದೈತ್ಯವಾದಂತಹ ದೇಹ. ಹಾಗಿರುವಾಗ ನೋಡುವಾಗಲೇ ಮಾರ್ಗಗಳೆಲ್ಲ ಕಾಣಿಸುವಾಗ ಮಾರ್ಗದಲ್ಲಿ ಯಾರದು? ಎಲ 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 ಒಬ್ಬ ಗಡ್ಡವನ್ನು ಕಟ್ಟಿಕೊಂಡೋ ಬಿಟ್ಟುಕೊಂಡೋ ನನಗೆ ಗೊತ್ತಿಲ್ಲ, ಒಬ್ಬ ಬರುತ್ತಾ ಇದ್ದಾನೆ. ಅವನನ್ನು ನೋಡಿದರೆ ಅವನ ದೇಹದಲ್ಲಿ ಎಲುಬು ಮತ್ತು ಚರ್ಮ ಬಿಟ್ಟರೆ ಮತ್ತೆ ಏನೂ ಕಾಣುವುದಿಲ್ಲ ನನಗೆ. ಅವನ ಹೊಟ್ಟೆ ಮತ್ತು ಬೆನ್ನು ಎರಡೂ ಒಂದಾಗಿ ಕಾಣುತ್ತಾ ಉಂಟು. ಅವನು ನಮಗೆ ಎಂತದಿಕ್ಕೆ? ಅವನು ನಮಗೆ ಬೇಡ. ಅವನನ್ನು ನೋಡುವಾಗ ಒಬ್ಬ ಋಷಿವರ್ಯನಾಗಿ ಕಾಣುತ್ತಾನೆ, ಇರಲಿ. ಆದರೆ ಅವನೊಂದಿಗೆ ಈರುವರು ಬರುತ್ತಾ ಇದ್ದಾರೆ, ಒಬ್ಬನ ಹಿಂದೆ ಮತ್ತೊಬ್ಬ, ಮತ್ತೊಬ್ಬನ ಹಿಂದೆ ಮತ್ತೊಬ್ಬ ಎಂಬುದಾಗಿ. ಯಾರು? ಸಣ್ಣ ಸಣ್ಣ ಮಕ್ಕಳು, ಎಳೆಯರಾದಂತಹ ಪ್ರಾಯ. ಈ ಪ್ರಾಯ ಪ್ರಬುದ್ಧರು ಅವರು. ಅವರನ್ನು ನೋಡುವಾಗ ನನಗೆ ಬಹಳ ಮನಸ್ಸಾಗುತ್ತಾ ಉಂಟು. ಏನು? ಅವರದ್ದು ಎಳೆಯ ಚರ್ಮ, ಮೆದುವಾದಂತಹ ದೇಹ, ದಷ್ಟಪುಷ್ಟವಾಗಿದ್ದಾರೆ. ಈ ಊರಿನವರಂತೂ ಕಾಡಿನಲ್ಲಿ ವಾಸವಾಗುವವರಂತೂ ಅಲ್ಲ, ನಾಡಾಡಿಗಳು ಎಂಬುದೇನೋ ಸ್ಪಷ್ಟವಾಗಿದೆ. ಹಾಗಿರುವಾಗ ಅವರನ್ನು ನೋಡುವಾಗ ಮನಸ್ಸಿನಲ್ಲಿ ಒಂದು ಇಚ್ಛೆ ಕಾಡುತ್ತಾ ಉಂಟು. ಇಲ್ಲಿಯವರೆಗೆ ಇಲ್ಲಿ ಬಂದವರನ್ನು ಯಾರನ್ನೂ ಕೂಡ ಬಿಟ್ಟವಳಲ್ಲ. ಮಾರಿಯ ರೀತಿಯಲ್ಲಿ ಅವರೆದುರಿಗೆ ನೋಡಿ ತೋರಲ್ಪಟ್ಟು ಅವರನ್ನು ತಿನ್ನು ಮುಗಿಸಿದವಳು ನಾನು. ಹಾಗಿರುವಾಗ ನರರು ನನ್ನವಂತಹ ಈ ವನಕ್ಕೆ ಬಂದರೆ ನಾನು ಬಿಡ್ತೇನೆಯೇ? ನರರ ಮಾಂಸವ ಮೆಲ್ಲದೆನ್ನಯ ಯಾರನ್ನೂ ಬಿಟ್ಟವಳು ನಾನಲ್ಲ. ಕಾಡು ಪ್ರಾಣಿಗಳಾದರೂ ಅಷ್ಟೇ, ಪಕ್ಷಿಗಳಾದರೂ ಅಷ್ಟೇ. ನಾನು ಎದ್ದು ಬರುವಾಗಲೇ ಎಲ್ಲರೂ ಓಡತೊಡಗುವುದು. ಅದೆಲ್ಲವೂ ಕೂಡ
ತಾಟಕಿ ಬಂದಳು, ಅವಳು ಹಿಡಿದು ತಿಂದರೆ ಅವಳ ಬಾಯಿಗೆ ಸಿಗುವುದು ಬೇಡ ನಾವು ಎಂಬುದಾಗಿ. ಆದರೆ ನನ್ನಂತಹ ಕಾಂತಾರಕ್ಕೆ ನಾನಿದ್ದು ಕೂಡ ನರರು ಬರುತ್ತಾ ಇದ್ದಾರೆ, ಮುನಿವರೇ ಅವರನ್ನು ಕರೆತರುತ್ತಾ ಇದ್ದಾರೆ ಎಂಬುದು ಅವರ ಬರುವಿಕೆಯಲ್ಲಿಯೇ ಸ್ಪಷ್ಟವಾಗಿ ಕಾಣಿಸುತ್ತಾ ಉಂಟು. ಹಾಗಿರುವಾಗ ಅವರ ಪರಿಮಳ ಬರಲಿಕ್ಕೆ ಆಗುವುದಿಲ್ಲ, ಕೇಳಲಿಕ್ಕೆ ಪರಿಮಳ ಬಂದದ್ದೇ ತಡ. ಹೊಟ್ಟೆ ಕುರುಕುರು 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 ಅಂತ ಹೇಳ್ತಾರೆ, ಮನಸ್ಸು ಅವರನ್ನು ತಿನ್ನಬೇಕು ಅಂತ ಮಾಡ್ತಾ ಬಾಯಿ ಹಪಿಸುತ್ತಾ ಉಂಟು. ಆ ಬಿಸಿ ರಕ್ತರು, ಆ ಮೆದುವಾದ ಮಾಂಸ, ಆ ಎಲುಬು, ಅದನ್ನು ಯಾವಾಗ ತಿನ್ನುತ್ತೇನೆ? ಯಾಕೆ? ಮನುಷ್ಯರ ರಕ್ತ ಹೇಳುವುದು ಸ್ವಲ್ಪ ಬಿಸಿ ಇರ್ತದೆ. ಆ ಬಿಸಿ ರಕ್ತವನ್ನು ಕುಡಿಯುವಂತಹ ಸಂತೋಷ ಉಂಟಲ್ಲ, ಅದು ತಿಂದವರಿಗೆ ಮಾತ್ರ ಗೊತ್ತು. ಹಾಗಿರುವಾಗ ಅವರನ್ನು ತಿನ್ನಬೇಕು ಎಂಬುದಾಗಿ ಮನಸ್ಸು ಹಂಬಲಿಸುತ್ತಾ ಉಂಟು. ಮನಸ್ಸು ಹೇಳಿದ ಮೇಲೆ ಮತ್ತೆ ಯಾರ ಮಾತನ್ನು ಕೇಳಲಿಕ್ಕಿಲ್ಲ, ಆ ಕೆಲಸವನ್ನು ಮಾಡಿ ಪೂರೈಸಲೇಬೇಕು. ಹಾಗೆ ಅಂತ ಹೇಳಿ ನಿಮ್ಮಲ್ಲಿ ಮಾತಾಡ್ತಿದ್ರೆ ನನ್ನ ಹೊಟ್ಟೆ ತುಂಬುತ್ತದಾ? ತುಂಬುವುದಿಲ್ಲ. ನನ್ನ ಹೊಟ್ಟೆ ತುಂಬಬೇಕು ಅಂತಾದರೆ ಅವರ ಎದುರಿಗೆ ಮಾರೆ ಎಂದದಿ ಕಾಣಿಸಿಕೊಳ್ಳಬೇಕು. ಅದಕ್ಕಾಗಿ ಬರುತ್ತಾ ಇದ್ದಾರಲ್ಲ, ಬರುತ್ತಾ ಇರುವವರನ್ನು ಅಡ್ಡಗತ್ತಿ ಅವರನ್ನು ಹಿಡಿದು ತಿರುಚಿ ಮುರಿದು ತಿನ್ನಬೇಕು. ಆದ ಕಾರಣ ಅತ್ತಗಡೆ ಸಾಗುತ್ತೇನೆ. ನನ್ನ ಅಂತಹ ಈ ವನ ಪ್ರದೇಶದಲ್ಲಿ ಯಾರೂ ಕೂಡ ಬರಲು ಹೆದರುತ್ತಾರೆ. ನಾವು ಬಂದ ಆಗಿದೆ, ಗೊತ್ತಾಗಿದೆ. ಅದಕ್ಕಾಗಿಯೇ ಬಂದದ್ದು ನಾನು. ಕಾರಣ ಉಂಟು. ಏನು? ಎಂಟೆದೆಯ ಭಂಟನಾದರೂ ಕೂಡ ಈ ಕಡೆಗೆ ತಲೆ ಹಾಕಿ ಮಲಗುವುದಕ್ಕೆ ಹೆದರುವಂತಹ ಸಂದರ್ಭವನ್ನು ನಾನು ಸೃಷ್ಟಿಸಿದ್ದೇನೆ. ನಾವು ಬಂದ ಕಾರಣದಿಂದಲೇ ನಾವು ಏನು ಅಂತ ನೀ ತಿಳಿದುಕೊಂಡಿರಬಹುದು. ಹೌದಪ್ಪ, ಬಂದದ್ದು ಸಾಮಾನ್ಯದವನಲ್ಲ ಎಂಬುದಾಗಿ ಭಾವಿಸಿದ್ದೇನೆ. ಗುರುಗಳು ಜೊತೆಯಲ್ಲಿದ್ದಾರೆ. ಓ, ಅವ ನಿಮ್ಮ ಗುರುವಾ? ಅವರು ನಮ್ಮ ಗುರುಗಳು. ಇರಲಿ, ನಿನಗೆ ಅವರಾದರೆ ನನಗೆ ಅವನೇ ಸರಿ. ಯಾಕೆ? ಅವರನ್ನು ನಾವು ವಿರೋಧಿಸುವವರೇ. ನಮ್ಮದು ವಿರೋಧ ಪಕ್ಷವೇ ಅವರಿಗೆ. ಈಗ ಅವರಲ್ಲಿ ದ್ವೇಷದಿಂದ ನನ್ನಲ್ಲಿ ಮಾತನಾಡುವುದು, ನನ್ನ ದ್ವೇಷದಿಂದ ನನ್ನಲ್ಲಿ ಮಾತನಾಡುವುದು. ನಿಮ್ಮ ಇರುವರಲ್ಲಿಯೂ ದ್ವೇಷ ನನಗಿಲ್ಲ, ಮತ್ತೆ ನನಗೊಂದು ಸಂತೋಷವಾಗುತ್ತಾ ಉಂಟು. ಆದ ಕಾರಣ ನಿನ್ನಲ್ಲಿ ಮಾತಾಡುತ್ತಾ ಇದ್ದೇನೆ. ನಿಮ್ಮಲ್ಲೆಲ್ಲ ಸಂತೋಷ ಆದ್ರೆ ಹೀಗೆ ಮಾತಾಡುವುದಲ್ಲ, ನಮ್ಮ ಶೈಲಿಯೇ ಹೀಗೆ. ಆಗಲಿ. ನಾವು ಸಂತೋಷವಾದಾಗಲೂ ಬೊಬ್ಬೆ ಹೊಡೆಯುವುದು, ದುಃಖವಾದಾಗಲೂ ಬೊಬ್ಬೆ ಹೊಡೆಯುವುದು, ಕೋಪ ಬಂದಾಗಲೂ ಬೊಬ್ಬೆ ಹೊಡೆಯುವುದು. ಸರಿ. ನಮ್ಮದು ಬೊಬ್ಬೆ ಇಲ್ಲದೆ ಯಾವ ಪ್ರಸಂಗವೂ ಆಗುವುದಿಲ್ಲ. ಆಗಲಿ. ಹಾಗಿರುವಾಗ ನಮ್ಮ ಪರಂಪರೆ. ಹಾಗೆ ನಿಮ್ಮನ್ನು ಕಂಡು ಒಂದು ಸಂತೋಷ ಉಕ್ಕಿ ಉಕ್ಕಿ ಬರುತ್ತಾ ಉಂಟು. ಕಾರಣ ಏನು ಅಂತ ಬೇಕಲ್ಲ ಅದಕ್ಕೆ? ಕಾರಣ ಉಂಟು. ಏನು? ಯಾರು ಕೂಡ ಈ ಕಡೆ ಬರುವುದಿಲ್ಲ. ಹಾಗಾಗಿ ನಮ್ಮನ್ನ ಕಂಡಾಗ ನಿನಗೆ ಸಂತೋಷ ಆದದ್ದು. ಹೌದಪ್ಪ, ನಿಮ್ಮನ್ನು ಕಂಡಾಗ ಅವನನ್ನು ನೋಡುವಾಗ ನಮಗೆ ಯಾವ ರೀತಿಯ ಸಂತೋಷವೂ ಆಗುವುದಿಲ್ಲ. ಅದರಲ್ಲಿ ಏನುಂಟು ಅಂದರೆ ನಮಗೆ ಬೇಕಾದದ್ದು ಯಾವುದೂ ಅವನಲ್ಲಿಲ್ಲ. ಅಲ್ಲ, ಅವರಲ್ಲಿ ಇಲ್ಲದೇ ಇರುವುದು ನಮ್ಮಲ್ಲೇನುಂಟು ಅಂತ ಬೇಕು ತಾನೆ? ಉಂಟಲ್ಲ. ಏನು? ನಿನ್ನಲ್ಲಿ ಬಹಳಷ್ಟು ಉಂಟು, ನಿನ್ನ ಹಿಂದೆ ಇನ್ನೊಬ್ಬ ಇದ್ದಾನಲ್ಲ ಅವನಲ್ಲಿಯೂ ಬಹಳಷ್ಟು ಕಾಣ್ತಾ ಉಂಟು.
ನನ್ನ ತಮ್ಮ ಲಕ್ಷ್ಮಣ ಅಂತ ಅವ. ಓ, ಅವ ನಿನ್ನ ತಮ್ಮನ? ಹೌದು. ಇರಲಿ, ತಮ್ಮನಾಗಲಿ ಅಣ್ಣನಾಗಲಿ ನಮಗೆ ಯಾರಾದರೂ ತೊಂದರೆ ಇಲ್ಲ. ನಮಗೆ ಯಾವುದಕ್ಕೂ ಆಗ್ತದೆ, ಹೇಗೂ ಆಗುತ್ತದೆ. ಸರಿ. ಯಾಕೆ ಸಂತೋಷ ಗೊತ್ತಾ? ಯಾಕೆ? ನರರು ನೀವು. ಹೌದು ಅಲ್ವಾ? ಈಗ ನೀನು? ನಾನು ರಾಕ್ಷಸಿ. ಈ ವನ ನನ್ನದು. ಓ, ತಾಟಕವನ ಎಂಬುದಾಗಿ ಇದನ್ನು ಕರೆಯುತ್ತಾರೆ. ನಿನ್ನ ಹೆಸರು? ಅಲ್ಲಿ ಬರಲಿಲ್ವ ಹೆಸರು? ತಾಟಕವನ. ಹಾಗಾದ್ರೆ ಆ ವನಕ್ಕೆ ಹೆಸರು ಬಂದದ್ದು ನನ್ನಿಂದ ಆದ ಕಾರಣ ನನ್ನ ಹೆಸರು ತಾಟಕಿ ಎಂಬುದೇ. ಓ, ಗುರುಗಳು ಹೇಳುತ್ತಾ ಇದ್ದ ತಾಟಕಿ ಅಂದರೆ ನೀನೇ? ಓ, ಈಗ ನನ್ನ ಬಗ್ಗೆ ಬಹಳ ಪ್ರಚಾರ ಉಂಟಲ್ಲ? ಪ್ರಚಾರ ಅಂತಲ್ಲ, ವಿಷಯವನ್ನ ಅರುಹಿದವರಿದ್ದಾರೆ. ಹಾಗಾದ್ರೆ ನನ್ನ ಬಗ್ಗೆ ತಿಳಿದು ಕೂಡ ನೀವು ಇತ್ತ ಕಡೆ ಬಂದಿರಿ ಅಂತಾದರೆ? ಆದರೆ ಅಬ್ಬಬ್ಬಾ, ನಿಮ್ಮ ಸೊಕ್ಕೆ. ಯಾಕೆ? ಕಾರಣ ಉಂಟು. ನದಿಯೊಂದು ಪ್ರವಾಹ ರೀತಿಯಲ್ಲಿ ಹರಿಯುತ್ತಾ ಇರ್ತದೆ. ಆವಾಗ ಅದರ ವಿರುದ್ಧಕ್ಕೆ ಯಾರಾದರೂ ಹೋಗುವಂತಹ ಪ್ರಯತ್ನವನ್ನು ಮಾಡುತ್ತಾರೆ ಹೇಳು? ಮಾಡುವುದಿಲ್ಲ. ಇಲ್ಲಲ್ಲ, ಜಾಣನಾದವನು ಮಾಡುವುದಿಲ್ಲ. ಆದರೆ ನೀನೀಗ ಹಾಗೇ ಮಾಡುವಂತಹ ಲಕ್ಷಣ ಕಾಣುತ್ತಾ ಉಂಟು. ನನ್ನ ಬಗ್ಗೆ ಸಂಪೂರ್ಣವಾಗಿ ತಿಳಿದು ಕೂಡ ನೀನು ಈ ರೀತಿಯಾಗಿ ನನ್ನ ಎದುರಿಗೆ ಬಂದು ನಿಂತಿದ್ದಿ ಅಂತಾದ್ರೆ ನೀನು ಪ್ರವಾಹದ ವಿರುದ್ಧ ಹೋಗುವಂತಹ ದುಸ್ಸಾಹಸವನ್ನು ಮಾಡುತ್ತಾ ಇದ್ದಿ ಎಂಬುದು ಶತಸಿದ್ಧ. ಓಹೋ, ಆದ ಕಾರಣ ನೀವು ಬಂದದ್ದು ಒಳ್ಳೇದಾಯ್ತು. ನೀವು ಬಂದದ್ದು ಯಾಕೆ ಒಳ್ಳೇದಾಯ್ತು ಗೊತ್ತುಂಟೋ? ಯಾಕೆ? ನಿಮ್ಮನ್ನು ಹಿಡಿದು ಮುರಿದು ತಿನ್ನುವಂತಹ ಆಸೆ ನನಗಾಗುತ್ತಾ ಉಂಟು. ನನ್ನಿಂದ ನಿಮ್ಮನ್ನು ರಕ್ಷಿಸಲು ಯಾರಿಂದಲೂ ಕೂಡ ಸಾಧ್ಯವಿಲ್ಲ. ಆದ ಕಾರಣ ಬನ್ನಿ, ನಿಮ್ಮನ್ನು ತಿನ್ನುತ್ತೇನೆ. ದುರುಳೇ, ನೀನೇ ನಮ್ಮ ದಾರಿಯಲ್ಲಿ ಬಂದವಳು. ಇದು ನನ್ನವನಾದ ಕಾರಣ ನಾನು ಬಂದಿದ್ದೇನೆ. ನಾವು ಸಂಚರಿಸುತ್ತಿರುವಂತಹ ವೇಳೆಯಲ್ಲಿ ದಾರಿ ಗಡ್ಡವ ಕಟ್ಟಿ ನಿಂದು ಮಾತನಾಡಿಸಿದವಳು. ಹೌದಪ್ಪ, ನಿನ್ನ ಪಥಕ್ಕನುಗುಣವಾಗಿ ನಾವು ಬಂದವರಲ್ಲ. ನಮ್ಮ ಪಥದಲ್ಲೇ ನಾವು ಸಾಗುತ್ತಾ ಇರುವಂತಹ ವೇಳೆಯಲ್ಲಿ ಬರಿದೆ ದಾರಿ ಗಡ್ಡವ ಕಟ್ಟಿ ನಮ್ಮಲ್ಲಿ ನೀ ಮಾತನಾಡುವುದಕ್ಕೆ ತೊಡಗಿದವಳಿದ್ದಿ. ಹೌದು. ಪ್ರವಾಹಕ್ಕೆ ಸಿಲುಕಿದಿ ಎಂದಾದರೆ ದಡವನ್ನ ಸೇರುವುದಕ್ಕೆ ಕಷ್ಟ ಎನ್ನುವ ಹಾಗೆ ನಿನ್ನ ಮಾತಿನ ಧ್ವನಿ ಅಂತ ನಾವು ತರ್ಕಿಸುವುದಕ್ಕೆ ಸಾಧ್ಯವಾಗುತ್ತದೆ. ಹೌದು. ಒಬ್ಬಾತ ಸರಿಯಾದಂತಹ ರೀತಿಯಲ್ಲಿ ದಡವನ್ನ ಸೇರುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸವುಳ್ಳವ ಎಷ್ಟೇ ಪ್ರವಾಹ ಬಂದರೂ ಕೂಡ ಅವ ಪ್ರಯತ್ನಿಸಿ ಆದರೂ ದಡವನ್ನ ಸೇರುವುದಕ್ಕೆ ಸಾಧ್ಯ ಎನ್ನುವಂತಹ ಆತ್ಮವಿಶ್ವಾಸ ನನ್ನಲ್ಲಿದ್ದ ಕಾರಣದಿಂದಲೇ ನೀನು ಹರಿಯುತ್ತಿರುವ ಪ್ರವಾಹವಾದರೂ ಕೂಡ ನಿನ್ನನ್ನು ಎದುರಿಸ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನನ್ನಲ್ಲಿದೆ. ಹುಡುಗ, ನೀನು ಕಲಿತದ್ದು ಇನ್ನು ನೋಡ್ಲಿಕ್ಕೆ ಜೀವನದಲ್ಲಿ ಬಹಳಷ್ಟು ಕಲೀಲಿಕ್ಕೆ ಉಂಟು. ಸರಿ, ಕಲಿತದ್ದು ಕಡಿಮೆಯಾಗಿದೆ. ಪ್ರವಾಹದ ವಿರುದ್ಧ ಆತ್ಮವಿಶ್ವಾಸವಿದ್ದರೆ ಹೋಗಬಹುದು. ಹೌದು. ಆದರೆ ನಮ್ಮಲ್ಲಿ ಎಷ್ಟು ಉಂಟು ಎಂಬಂತಹ ಪರಿಜ್ಞಾನ ಅವನಿಗೆ ಸರಿಯಾಗಿ ಬೇಕು. ಹೌದು. ನೀನೀಗ ನಿಂತದ್ದು ಯಾರ ಸ್ಥಳದಲ್ಲಿ? ನಿನ್ನಲ್ಲೆಷ್ಟಿದೆ? ನನ್ನ ಸ್ಥಳದಲ್ಲಿ ನಿಂತು ನೀನು ಮಾತನಾಡುತ್ತಾ ಇದ್ದಿ. ನಿನ್ನಲ್ಲೆಷ್ಟಿದೆ ಎನ್ನುವುದನ್ನ ನಾ ಗುರುಗಳು ಹೇಳಿದ ಕಾರಣದಿಂದಲಾಗಿ ತಿಳಿದುಕೊಂಡವನಿದ್ದೇನೆ. ನನ್ನಲ್ಲಿ ಎಷ್ಟಿದೆ ಎನ್ನುವುದನ್ನ ನಾನೇ ತಿಳಿದುಕೊಂಡವನಿದ್ದೇನೆ. ಹಾಗಾಗಿ ಆಡುತ್ತಾ ಇದ್ದೇನೆ. ಏನು? ಬರಿದೆ ದಾರಿ ಗಡ್ಡವ ಕಟ್ಟಿ ನಮ್ಮನ್ನ ಮಾತನಾಡಿಸಿದ ಕಾರಣದಿಂದಲಾಗಿ ನೀನಾಡಿದಂತಹ ಎಲ್ಲ ವಚನಗಳನ್ನು ಕೇಳಿದ ಕಾರಣದಿಂದ ನೀನೇನು ಎನ್ನುವುದನ್ನು ಸ್ಪಷ್ಟವಾಗಿ ತಿಳಿಯುವುದಕ್ಕೆ ಸಾಧ್ಯವಾಗುತ್ತದೆ. ಏನು ತಿಳಿದುಕೊಂಡು? ಎದುರಿಸುವುದಕ್ಕೆ ಬಂದವಳು ನೀನಲ್ಲ, ತಿನ್ನುವುದಕ್ಕಾಗಿಯೇ ಬಂದವಳಿದ್ದಿ ಎನ್ನುವುದು ಸ್ಪಷ್ಟವಾಗುತ್ತದೆ. ನಮ್ಮದು ಲಕ್ಷ್ಯ ಒಂದೇ. ಹಾಗಾಗಿ ನೀನೇ ಆಡಿದಿ ತಾನೆ. ಮುನಿಗಳು ನಮಗೆ ಬೇಡ ಎನ್ನುವ ಹಾಗೆ. ಹೌದಪ್ಪ. ನಾವಿರುವರು ನಿನ್ನ ಆಹಾರವಾಗುವುದಕ್ಕೆ ಸಿದ್ಧನಾದೇವು ಅಂತಾದ್ರೆ ನೀ ತಿನ್ನುವುದಕ್ಕೆ ಸದಾ ಸಿದ್ಧಳಿದ್ದಿ ಅಂತ ಧ್ವನಿಯಿಂದ ತರ್ಕಿಸುವುದಕ್ಕೆ ಸಾಧ್ಯ. ಕಾರಣ ಉಂಟು. ಏನು? ಯಾಕೆ? ಅವರು ಮುನಿವರರು. ಅವನು ಏನು ತಿಂತಾನೆ? ಏನು? ಇಲ್ಲೇ ಇರುವ ಗೆಡ್ಡೆ ಗೆಣಸು ನಾವು ಈಗ ತಿನ್ನುವುದು.
ತುಂಬಾ ಸಮಯದಿಂದ ಅದನ್ನೇ ತಿನ್ನುತ್ತಾ ನಾವು ಬದುಕಿದವರೇ ಇದ್ದೇವೆ. ಎಲ್ಲಿಂದ? ನಾಡಿನಿಂದ. ಓಹೋ, ನಾಡಿನಿಂದ ಬರುವಾಗ ನಾಡಿನಲ್ಲಿ ಸಿಗುವಂತ ಆಹಾರ ಉತ್ಕೃಷ್ಟ ಮಟ್ಟವಾಗಿರ್ತದೆ ಅಂತ ನಾವು ಕೇಳಿದವರು. ಗೆಡ್ಡೆ ಗೆಣಸುಗಳನ್ನು ಪೌಷ್ಟಿಕ ಆಹಾರವನ್ನು ತಿಂದು ಬಂದಂತಹ ನಿನ್ನ ದೇಹ, ಆ ದೇಹವನ್ನು ತಿನ್ನುವಂತಹ ಆಸೆ ನನ್ನಲ್ಲಿರುವ ಕಾರಣವೇ ನಾನು ಬಂದದ್ದು. ಗೆಡ್ಡೆ ಗೆಣಸುಗಳನ್ನ ತಿನ್ನುತ್ತಾ ನಾಡಿನಲ್ಲಿ ವಾಸಿಸುವವರು ಇದ್ದಾರೆ. ಹಾಗೆ ಅಂತ ಹೇಳಿಕೊಂಡು ನೀನೇ ಹೇಳಿದ ಹಾಗೆ ಋಷಿಗಳಾಗಿ ಅವರು ಇರಬೇಕು ಅಂತ ಏನೂ ಇಲ್ಲ. ತಿನ್ನುವ ಆಹಾರದ ಮೂಲಕವಾಗಿ ಶರೀರವನ್ನು ಅಳಿಯುವುದಕ್ಕೆ ಸಾಧ್ಯ ಇಲ್ಲ. ಈಗ ನೀನೇನು ತಿನ್ನುತ್ತಿ ಎನ್ನುವುದನ್ನ ನಿನ್ನ ಶರೀರವನ್ನ ನೋಡಿ ತಿಳಿದುಕೊಂಡರೂ ಕೂಡ ನಾವೇನು ತಿನ್ನುತ್ತೇವೆ ಎನ್ನುವುದು ನಮ್ಮ ಶರೀರದಿಂದ ತಿಳಿಯುವುದಕ್ಕೆ ಸಾಧ್ಯವಿಲ್ಲ. ಗುರುಗಳ ಜೊತೆ ಸೇರಿಕೊಳ್ಳುವುದರ ಮೂಲಕವಾಗಿ ಅವರ ಆಹಾರವೇ ನಮ್ಮ ಆಹಾರವನ್ನು ಆಗಿಸುವುದರ ಮೂಲಕ ಇಷ್ಟು ದಿವಸ ಜೀವನವನ್ನ ಸಾಗಿಸುತ್ತಾ ಬಂದವರಿದ್ದೇವೆ. ಅದು ಇರಲಿ, ಅದು ಈಗ ಇರಬೇಕು. ಆದ್ರೆ ನಿಮ್ಮನ್ನು ನೋಡುವಾಗ ಅವರೊಂದಿಗೆ ಇರುವ ಹಾಗೆ ಕಾಣುವುದಿಲ್ಲ. ಆಗಲಿ, ನಿಮ್ಮ ಅಂತಹ ವೇಷಭೂಷಣ ಬೇರೆ, ಅವರ ವೇಷಭೂಷಣವೇ ಬೇರೆ ಕಾಣುತ್ತಾ ಉಂಟು. ಸರಿ, ವೇಷಭೂಷಣ ಯಾವುದಾದರೆ ನಿನಗೆ ಬೇಕಾಗುವುದು ನಾವು ಆಹಾರವಾಗಬೇಕು ಅಂತ. ಹೌದಪ್ಪ, ಆದ ಕಾರಣವೇ ನಿನ್ನನ್ನು ತಿನ್ನಬೇಕು ಅಂತ ಬಂದದ್ದು. ಕೈಯಲ್ಲಿ ಹಿಡಿದುಕೊಂಡುದು ಏನು ಬಲ್ಲೆಯ? ಏನದು? ಒಂದು ಧನುಸ್ಸು. ಅದಕ್ಕನುಗುಣವಾಗಿ ಶಿಂಜಿನಿಗೆ ಜೋಡಿಸಿ ಪ್ರಯೋಗಿಸುವುದಕ್ಕಿರುವಂತಹ ಬಾಣವನ್ನು ನಾ ಹಿಡಿದುಕೊಂಡವನಿದ್ದೇನೆ. ಆ ಬಾಣವನ್ನ ನಾ ಪ್ರಯೋಗಿಸಿದೆ ಅಂತಾದ್ರೆ ತಲೆ ಹೋದಿತು. ಸುಮ್ಮನೆ ಬಿಡ್ತೇನೆ ಅಂತ ಭಾವಿಸಿದೀಯಾ? ನೀನು ನೀನು ಕಲಿತದ್ದು ಕಡಿಮೆ ಅಂತ ಹೇಳಿದ್ದು. ಯಾವ ಕಾರಣಕ್ಕೆ? ಕಾರಣ ಉಂಟು. ನನ್ನ ಎದುರಿಗೆ ನಿಂತು ನೀನು ಏನು ಕೈಯಲ್ಲಿ ತೋರಿಸುತ್ತಾ ಇರುವುದು? ಏನು ಕಾಣಿಸುತ್ತಾ ಇದೆ ನಿನಗೆ? ಏನು ನಿನ್ನದು ಧನುಸ್ಸು? ಹೌದು, ಧನು. ನನಗೆ ಅದು ಲಕ್ಷ್ಯವೇ ಅಲ್ಲ. ನನಗದೊಂದು ಬರೀ ಹುಳ್ಳು ಕಡ್ಡಿ ಇದ್ದ ಹಾಗೆ, ಆ ಒಂದು ಬೆತ್ತಕ್ಕೆ ಹಗ್ಗವನ್ನು ಸೇರಿಸದ ಹಾಗೆ ಕಾಣುತ್ತಾ ಉಂಟು. ನಿನಗೆ ನೀನಾಡಿದ್ದೆ ಸಾಕಾಗ್ತದೆ ಅಂತ ನಾ ಭಾವಿಸಿದವ. ನೀನು ನಾನಾಡಿದ್ದೆ ನನಗೆ ಸಾಕಾಗ್ತದೆ ಅಂತ ಅಲ್ಲ, ನಮಗೆ ಕಾಣುವುದನ್ನು ನಾವು ಹೇಳುವುದು ಸರಿ. ಆದ್ರೆ ನಮ್ಮನ್ನೆಲ್ಲ ಎದುರಿಸಬೇಕು ಅಂತಾದ್ರೆ ಅದರಿಂದ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಪಕ್ಕಕ್ಕಿರಿಸುವ ಹಾಗಿರುವಾಗ ಇಂತಹ ನನ್ನಂತಹ ದೇಹವನ್ನು ನೋಡಿಯೇ ಎಲ್ಲರೂ ಹೆದರಿಕೊಳ್ಳುವವರು. ನೀನು ಇಟ್ಟು ಎಳವೆಯಲ್ಲಿದ್ದಿ, ಹುಟ್ಟಿ 3 ಸೋಮವಾರ ಆಗಿದೋ ಇಲ್ವ ನನಗೆ ಗೊತ್ತಾಗುವುದಿಲ್ಲ. ಅಂತಹ ಎಳೆಯ ಪ್ರಾಯ. ಹಾಗಿರುವಾಗ ಧನುಜೆಯಾದಂತಹ ನನ್ನ ಎದುರಿಗೆ ನಿಂತುಕೊಂಡು ಧನುವಿನಿಂದ ಮಾರ್ಗಣೆಯಿಂದ ನಿನ್ನನ್ನು ಕೊಲ್ಲುತ್ತೇನೆ ಎಂಬುದಾಗಿ ಹೇಳುತ್ತಾ ಇದ್ದೀಯಲ್ಲ. ಹೌದು, ಈ ಕೂರ್ಗಣೆಯಿಂದ ನನ್ನನ್ನು ಕೊಲ್ಲಿಕ್ಕೆ ಸಾಧ್ಯ ಇಲ್ಲ. ಓಹೋ, ಯಾಕೆ? ಕೆಲವನ್ನು ಕಡಿಬೇಕು ಅಂತ ಆದ್ರೆ ಕೊಡಲಿಬೇಕು, ಕೆಲವುದನ್ನು ಕೈಯಲ್ಲಿ ಚಿವುಟಲಿಕ್ಕೂ ಸಾಧ್ಯ ಉಂಟು. ಹಾಗಿರುವಾಗ ಕೊಡಲಿಯಲ್ಲಿ ಕಡಿಯಬೇಕಾದಂತಹ ವಸ್ತುವನ್ನೇ ಕೈಯಲ್ಲಿ ಚಿವುಟಿ ನಾನು ತೆಗಿತೇನೆ ಅಂತ ಹೋದರೆ ಅವನ ಪರಿಸ್ಥಿತಿ ಏನಾಗುತ್ತದೆ? ಅವನಿಂದ ಮಾಡಿ ಪೂರೈಸಲು ಅಸಾಧ್ಯವಾಗಿ ಹೋಗುತ್ತದೆ. ಮರವನ್ನು ಕತ್ತರಿಸಬೇಕು ಅಂತಾದ್ರೆ ಕೊಡಲಿ ಬೇಕು, ಹುಲ್ಲನ್ನು ಕೀಳಬೇಕು ಅಂತಾದ್ರೆ ಕೈ ಸಾಕು. ಅದೇ ಕೈಯಿಂದ ಮರವನ್ನು ಕತ್ತರಿಸುತ್ತೇನೆ ಅಂತ ನೀನು ಮುಂದುವರಿಯುತ್ತಿ ಅಂತಾದ್ರೆ ನಿನ್ನನ್ನು ಹಿಡಿದು ಮುಕ್ಕುತ್ತೇನೆ ಎಂಬುದು ನಾನು ಮಾಡಿದಂತಹ ನಾನು ಶತಸಿದ್ಧವಾಗಿಯೇ ಬಂದಿದ್ದೇನೆ. ಆದ ಕಾರಣ ನಿನ್ನನ್ನು ಮುಕ್ಕುವಾಗ ಯಾರು ನಿನ್ನನ್ನು ರಕ್ಷಿಸುತ್ತಾರೆಯೋ? ಒಣಗಿದ ಮರವನ್ನ ಕೈಯಲ್ಲಿ ತುಂಡರಿಸುವುದಕ್ಕೆ ಸಾಧ್ಯವಾಗುತ್ತದೆ. ನೀನು ಅದು ಎನ್ನುವುದಾಗಿಯೇ ಭಾವಿಸಿಯೇ ನಿನ್ನ ಮುಂಭಾಗದಲ್ಲಿ ನಾ ಬಂದವನಿದ್ದೇನೆ. ನಿನ್ನ ಸಾಮರ್ಥ್ಯ ಎಷ್ಟು ಏನು ಜೀವಂತವಾಗಿದ್ದೇನೆ, ಇದು ಒಣಗಿದ ಮರ ಅಂತ ಭಾವಿಸಬೇಡ. ಶರೀರ ಕಾಣುವಾಗ ಈ ರೀತಿಯಾಗಿದ್ದರೂ ಕೂಡ ನೀನೇನು ಎನ್ನುವುದನ್ನ ನಾನೆಲ್ಲವನ್ನೂ ತಿಳಿದುಕೊಂಡವನೇ ಇದ್ದೇನೆ. ನಿನ್ನ ಪರಾಕ್ರಮ ಉಂಟು ಅಂತಾದ್ರೆ ನನ್ನಲ್ಲಿ ತೋರಿಸು. ಬಾ ಮುಂದೆ, ಬಾ ಮುಂದೆ. ಗುರುಗಳೇ, ದುಷ್ಟ ಪ್ರವೃತ್ತಿಯಿಂದಲೇ ಮುಂದುವರಿದಂತಹ ಅವಳನ್ನು ನಿನ್ನ ಬಾಣಾಘಾತಕ್ಕೆ ಒಳಪಡಿಸಿ ಸರಿ ಸಂಹರಿಸಿದವನಿದ್ದೀಯ. ಬಹಳ ಸಂತೋಷಗೊಂಡವನು ನಾನಿದ್ದೇನೆ. ಆಗಲಿ. ಆದ್ದರಿಂದ ಇನ್ನು ನಮ್ಮದಾದಂತ ಸಿದ್ಧಾಶ್ರಮದೆಡೆಗೆ ತೆರಳೋಣ. ಹೋಮ ಹವನವ ಎಸಗಲು ಅನುವಾಯ್ತು. ಹೋಮ ಹವನವ ಎಸಗಲು
ಅನುವಾತು ಆಮದೋನ್ನತ ಖರ ಪೀಡೆಯ ನೀವು ನಿಗ್ರಹಿಸುವುದು ಮದೋನ್ನತ ಖಳರ ಪೀಡೆಯ ನೀವು ನಿಗ್ರಹಿಸುವುದು ಎನ್ನುತ್ತಲ ಕೌಶಿಕನು ನೇಮಿಸಿದ ರಾಮ, ಪೂಜ್ಯರೇ, ಲೋಕಕಂಟಕಿಯಾಗಿ ಮೆರೆಯುತ್ತಿರುವಂತಹ ತಾಟಕಿಯನ್ನು ಕೊಂದು ಲೋಕ ಕಲ್ಯಾಣವನ್ನೇ ಉಂಟು ಮಾಡಿದವನಿದ್ದೀಯ. ಸರಿ, ಇದರಿಂದ ನಾನು ಬಹಳಷ್ಟು ಸಂತೋಷಗೊಂಡವನಿದ್ದೇನೆ. ಆಗಲಿ. ನಿನ್ನ ಸಾಮರ್ಥ್ಯವನ್ನು ನಾನೂ ಕೂಡ ಕಣ್ಣಾರೆ ಕಂಡವನಿದ್ದೇನೆ. ಎಲ್ಲ ನಿಮ್ಮ ಅನುಗ್ರಹ ಗುರುಗಳೇ. ಲೋಕಮುಖದಲ್ಲಿ ನೀನು ಲೋಕಾಭಿರಾಮನಾಗಿ ಮೆರೆಯುವನಿದ್ದೀ ಎಂಬಂತಹ ವಿಚಾರವನ್ನು ನಾನು ಕೂಡ ಮನಗಂಡವನಿದ್ದೇನೆ. ಸರಿ, ಆದ್ದರಿಂದ ನಾನೊಂದು ತೀರ್ಮಾನಕ್ಕೆ ಬಂದವನಿದ್ದೇನೆ. ಏನು? ನನಗೆ ವಿಶೇಷವಾಗಿ ಮಂತ್ರಾಸ್ತ್ರಗಳು ದೊರೆತಿದೆ. ಸರಿ, ಇದನ್ನು ನಾನೂ ಕೂಡ ಆಲೋಚನೆ ಮಾಡುತ್ತಾ ಇದ್ದೆ, ಯಾರಿಗಾದರೂ ಇದನ್ನು ಕೊಡಬೇಕು ಎಂಬುದಾಗಿ. ಕೊಡುವುದಾದರೆ ಸತ್ಪಾತ್ರರಿಗೆ ಕೊಡಬೇಕು ಎಂಬುದಾಗಿ ತೀರ್ಮಾನವನ್ನು ಮಾಡಿದ್ದೆ. ಇದುವರೆಗೆ ನನಗೆ ಅಂತಹ ಸತ್ಪಾತ್ರರು ದೊರಕಲಿಲ್ಲ. ಈ ಕಾಲಕ್ಕೆ ನಿನ್ನನ್ನು ಕಂಡಾವಾಗ ಆ ಮಂತ್ರಾಸ್ತ್ರಗಳನ್ನು ನಿನಗೆ ಕೊಟ್ಟರೆ ನೀನು ಸರಿಯಾಗಿ ಅದನ್ನು ಉಪಯೋಗಿಸುತ್ತೀ ಎಂಬುದಾಗಿ ನಾನು ಕೂಡ ತಿಳಿದವನಿದ್ದೇನೆ. ವಿಶ್ವಾಸರಾಜನಿಂದ ನನಗೆ ದೊರೆತಂತಹ ಆ ಮಂತ್ರಾಸ್ತ್ರಗಳನ್ನು ನಿನಗೆ ನಾನು ಕೊಡುತ್ತಾ ಇದ್ದೇನೆ. ಸರಿ, ಅದರ ಉಪದೇಶವನ್ನು ಕೂಡ ನಾನು ಮಾಡಿದವನಿದ್ದೇನೆ. ಹೌದು. ಅಷ್ಟು ಮಾತ್ರವಲ್ಲ, ಮತ್ತೆ ಅದರ ಜೊತೆಯಲ್ಲಿ ಮೋದಕಿ ಎಂಬಂತಹ ಗದೆಯನ್ನೂ ಕೂಡ ನಾನು ಕೊಟ್ಟವನಿದ್ದೇನೆ, ಸ್ವೀಕರಿಸಿದ್ದೇನೆ. ಇದನ್ನು ನೀನು ಯಾವಾಗ ಉಪಯೋಗಿಸಬೇಕು ಇದನ್ನು ನೀನು ಆಲೋಚಿಸಿ ಉಪಯೋಗಿಸಬೇಕು. ಸರಿ, ಸಾಮ, ದಾನ, ಭೇದ, ದಂಡ ಈ 4 ಚತುರೋಪಾಯಗಳು ಅದು ಸಿಂಹಾಸನದಲ್ಲಿ ಕುಳಿತುಕೊಳ್ಳುವವನಿಗೆ ಯೋಗ್ಯವಾದಂತಹ ಲಕ್ಷಣ. ಯಾವ ಕಾಲದಲ್ಲಿ ದಂಡದ ಉಪಯೋಗ ಬರುತ್ತದೆಯೋ ಆ ಕಾಲಕ್ಕೆ ಇದನ್ನು ನೀನು ಉಪಯೋಗಿಸಬೇಕು. ಇಂತಹ ಒಂದು ವಿಶೇಷವಾದಂತಹ ಅಸ್ತ್ರ ಪ್ರಯೋಗವನ್ನು ನಿನಗೆ ನಾನು ಉಪದೇಶ ಮಾಡಿದವನಿದ್ದೇನೆ. ಸರಿ ಗುರುಗಳೇ. ರಾಮ, ಗುರುವರ್ಯ, ಸಿದ್ಧಾಶ್ರಮದಲ್ಲಿ ನಾವು ಬಂದು ಸೇರಿದವರಿದ್ದೇವೆ. ಈ ಕಾಲಕ್ಕೆ ನಾನು ಮಾಡಿದಂತಹ ಸಂಕಲ್ಪ ಏನು? ಲೋಕ ಕಲ್ಯಾಣಾರ್ಥವಾಗಿ ಯಾಗವನ್ನು ಕೈಗೊಳ್ಳುವುದು. ಆ ಕಾಲ ಸನ್ನಿಹಿತವಾಗಿದೆ. ಅದಕ್ಕಾಗಿ ಯಾಗದ ಪೂರೈಕೆಗಾಗಿ ಅಥವಾ ಯಾಗವನ್ನು ಸಿದ್ಧಪಡಿಸಲು ನಾನು ಮುಂದುವರಿಯುವವನಿದ್ದೇನೆ. ನಾವೇನು ಮಾಡಬೇಕು ಗುರುಗಳೇ? ನಿಮ್ಮಿಂದ ಇನ್ನೂ ಕಾರ್ಯ ಆಗಬೇಕು. ಏನದು? ತಾಟಕಿಯ ಮಕ್ಕಳಿದ್ದಾರೆ. ಯಾರವರು? ಮಾರೀಚ, ಸುಬಾಹು. ಓಹೋ, ಅವರೂ ಕೂಡ ಯಾಗಕಂಟಕರಾಗಿಯೇ ಮೆರೆಯುತ್ತಾ ಇದ್ದಾರೆ. ಆಗಲಿ. ನಾನು ಮುಂದೆ ಮಾಡುವಂತಹ ಯಾಗದ ರಕ್ಷಣೆಯ ಹೊಣೆಗಾರಿಕೆ ನಿಮಗೆ ಕೊಟ್ಟಿದ್ದೇನೆ. ಹಾಗಾಗಿ ಯಾಗದ ಸಿದ್ಧತೆಯಲ್ಲಿ ನಾನಿರ್ತೇನೆ. ಯಾಗ ರಕ್ಷಣೆಯನ್ನು ನೀವು ಮಾಡಬೇಕು. ಆಗಲಿ ಗುರುಗಳೇ, ಆಗಲಿ.
ಅಣ್ಣ, ಪ್ರಪಂಚದಲ್ಲಿ ಹುಟ್ಟಿದಂತ ಪ್ರತಿಯೊಂದು ಜೀವಿಯೂ ಕೂಡ ಪ್ರತಿಯೊಂದು ಸಂದರ್ಭದಲ್ಲಿ ಸಂತೋಷವನ್ನ ಸುಖವನ್ನ ಹುಡುಕಿಕೊಂಡು ಬದುಕುತ್ತದೆ. ಆ ವಿಷಯವನ್ನ ತೆಗೆದುಕೊಂಡರೆ ಮಾರೀಚನಾದ ನೀನು, ಸುಬಾಹುವಾದ ನಾನು, ಅಮ್ಮನಾದ ತಾಟಕಿಗೆ ಒಳ್ಳೆಯ ಮಕ್ಕಳಾಗಿ ಸುಖ ಸಂತೋಷದ ಜೀವನವನ್ನ ಈ ಕಾಂತಾರದಲ್ಲಿ ನಾವು ಮಾಡುತ್ತಾ ಇರುವವರು. ಹೌದು. ಎಂದಿನಂತೆ ಇಂದೂ ಕೂಡ ಸಂತೋಷವನ್ನ ಅರಸುತ್ತಾ ನಾವು ಎದ್ದವರಿದ್ದೇವೆ. ಎದ್ದದ್ದು ಯಾಕೆ? ಹಸಿವಾದಾಗ ಆಹಾರವನ್ನ ಹುಡುಕುತ್ತಾ ಸಿಕ್ಕಿದಂತ ಆಹಾರವನ್ನ ತಿಂದು ತೇಗಿ ವಿಶ್ರಾಂತಿಯನ್ನ ಪಡೆಯುವವರು ನಾವು. ಹೌದು. ವಿಶ್ರಾಂತಿ ಯಾವ ಹೊತ್ತಿನವರೆಗೆ ಅಂತ ಕೇಳಿದರೆ, ಮುಂದೆ ಯಾವಾಗ ಹಸಿವಾಗುತ್ತದೋ ಆ ಹೊತ್ತಿನವರೆಗೆ ನಮ್ಮ ವಿಶ್ರಾಂತಿ. ಇವತ್ತು ಕೂಡ ಎದ್ದವರಿದ್ದೇವೆ ನಾವು. ಹೌದು ತಮ್ಮ. ಅಣ್ಣ, ಒಂದು ಚೋದ್ಯವನ್ನ ಕಾಣುತ್ತಾ ಇದ್ದೇನೆ. ಏನಣ್ಣ? ಅಮ್ಮ ಹೊರಟವಳಿದ್ದಾರೆ ಆಹಾರವನ್ನು ಹುಡುಕಿಕೊಂಡು. ಅದೇ ರೀತಿ ನಾವು ಕೂಡ ಆಹಾರವನ್ನು ಅರಸುತ್ತಾ ಹೊರಟವರಿದ್ದೇವೆ. ಹೌದು. ನೋಡುತ್ತಾ ನೋಡುತ್ತಾ ಇರುವ ಸಂದರ್ಭದಲ್ಲಿ ದೂರದಲ್ಲಿ ಒಂದು ಹೊಗೆಯಾಡುವುದನ್ನು ನಾನು ಕಾಣುತ್ತಾ ಇದ್ದೇನೆ. ಏನು ಆಗಿರಬಹುದು ತಮ್ಮ? ಹೇಳುವೆಯಾ ಅಣ್ಣ? ನಮ್ಮಯ ಭಯದಲ್ಲಿ ಸರ್ವಿಹ ಮುನಿಗಳು ದಟ್ಟವಾದಂತಹ ಈ ಕಾನನದ ಸರ್ವಾಧಿಕಾರಿಗಳೇ ನಾವು. ಇಲ್ಲಿ ಪ್ರತಿಯೊಂದು ಕೂಡ ನಾವು ಹೇಳಿದಂತೆ ನಡೆಯಬೇಕು. ಅಷ್ಟು ಬಲಶಾಲಿಗಳು ನಾವಾಗಿದ್ದೇವೆ. ಹೌದು. ನಮ್ಮ ಈ ಆಡಳಿತದ ಪರಿಧಿಯಲ್ಲಿ ಮೂರನೇ ಒಬ್ಬ ವ್ಯಕ್ತಿಯ ಆಗಮನಕ್ಕೆ ಸಾಧ್ಯವೇ ಇಲ್ಲ. ಬಿಡುವವರು ನಾವಲ್ಲ. ಒಂದು ವೇಳೆ ಬಂದನೆಂದಾದರೆ ಅವರನ್ನು ಹೊಡೆದು ಓಡಿಸುವವರು ನಾವಾಗಿದ್ದೇವೆ. ಇದುವರೆಗೆ ನಮ್ಮ ಹೆದರಿಕೆಯಿಂದ ಈ ಕಾನನದಲ್ಲಿದ್ದಂತಹ ಮುನಿಗಳು ಓಡಿ ಹೋಗಿದ್ದಾರೆ. ಆದರೆ ಈ ಹೊತ್ತು ದೂರದಿಂದ ಗಮನಿಸಿದೆ, ಬಾನೆತ್ತರಕ್ಕೆ ಹೊಗೆ ಏರುತ್ತಾ ಇದೆ. ಅದು ಯಾಗದ ಹೊಗೆ ಎಂಬಂತಹ ಸಂದೇಹ ನನ್ನ ಮನಸ್ಸಿನಲ್ಲಿ ಮೂಡುತ್ತಾ ಇದೆ. ಯಾಗವೇ? ಹೌದು. ಹಾಗಾದರೆ ಇವತ್ತು ಆ ಮುನಿಗಳು ತಮ್ಮ ಹಮ್ಮಿನಿಂದ ಯಾಗವನ್ನು ಮಾಡುತ್ತಾ ಇದ್ದಾರೆ ಎಂಬುದಾಗಿ ಆಯ್ತು ತಾನೆ. ಎಷ್ಟೋ ಸಮಯದಿಂದ ಇಂಥ ಹೊಗೆಯಲ್ಲಿ ನಾವು ಕಾಣಲಿಲ್ಲ. ಹಾಗಾಗಿ ಇಂದು ನಾವು ಸುಮ್ಮನಿರುವುದಲ್ಲ, ಅವರು ಮಾಡುತ್ತಿರುವಂತಹ ಯಾಗವನ್ನು ನಾವು ಬಗ್ಗು ಬಡಿಯಬೇಕು, ನಾಶ ಮಾಡಬೇಕು. ಅವರು ಯಾಗವನ್ನೇ ಮಾಡಬಾರದು. ಅವರು ಯಾಗವನ್ನು ಮಾಡುವಾಗ ಆ ಅಗ್ನಿಗೆ ಸುರಿಯುವಂತದ್ದು ಏನು? ಸುವಸ್ತುಗಳಲ್ವೇ? ಹೌದು. ಅದರಲ್ಲಿಯೂ ತುಪ್ಪ. ನಾವು ಏನು ಮಾಡೋಣ ಗೊತ್ತೇ? ಏನು ಮಾಡು? ಆ ಮುನಿಗಳನ್ನು ಬಡಿದು ಅವರ ರಕ್ತವನ್ನು ಆ ಅಗ್ನಿಗೆ ಸುರಿಯುವ, ಅವರ ಮಾಂಸವನ್ನೇ ಹವಿಸ್ಸಾಗಿ ಸಮರ್ಪಿಸುವ. ಅವರು ಹಾಕುವಂತಹ ಸಮಿತಿಯ ಬದಲಾಗಿ ನಾವು ಅವರ ಎಲುಬುಗಳನ್ನು ಹಿಡಿದು ತುಂಡು ಮಾಡಿ ಆ ಯಜ್ಞಕ್ಕೆ ಹಾಕುವ. ಒಟ್ಟಿನಲ್ಲಿ ನಮ್ಮ ಉದ್ದೇಶ ಏನು ಗೊತ್ತೇ? ಅವರ ಯಾಗವನ್ನು ಹಾಳು ಮಾಡುವುದು. ಅವರು ಇನ್ನು ಮುಂದೆ ಯಾಗವನ್ನು ಮಾಡಲೇಬಾರದು. ಅದಕ್ಕಾಗಿ ನಾವು ತಡ ಮಾಡುವುದು ಯಾಕೆ? ಅತ್ತ ಕಡೆ ತೆರಳೋಣ.
ನೀನು ಏನು ಮಾಡಿದೆ? ಏನು? ಬಂದು ಈ ದಟ್ಟವಾದ ಕಾನನವನ್ನು ಸೇರಿದೆಯಾ? ಎಲ್ಲ ಹುಡುಗ, ನೀನಿನ್ನು ಪ್ರಾಯದಲ್ಲಿ ಚಿಕ್ಕವ. ಮುಂದಿನ ದಿನಗಳಲ್ಲಿ ಬದುಕಿ ಅದೆಷ್ಟೋ ಕಾರ್ಯಗಳನ್ನು ಮಾಡುವುದಕ್ಕಿದ್ದೀಯಾ. ನೀನು ನನ್ನನ್ನು ಸರಿಯಾಗಿ ನೋಡು. ಏನು? ಎಂತವನೇ ಆದರೂ ನನ್ನ ಈ ಭೀಕರ ಶರೀರವನ್ನು ನೋಡಿದರೆ ಎದೆ ಹೊಡೆದು ಸತ್ತು ಹೋದಾರು. ಹಾಗಾಗಿ ನೀನು ಈ ಹೊತ್ತು ನನ್ನ ಎದುರು ಬಂದು ನಿಂತಿದ್ದೀಯಾ? ಹೌದು. ನಿನಗೆ ಸಾರಿ ಹೇಳುತ್ತಾ ಇದ್ದೇನೆ. ಏನು? ಬಂದ ದಾರಿಗೆ ಸುಂಕ ಇಲ್ಲ ಎಂಬುದಾಗಿ. ಹಿಂದೆ ನಡೆದರೆ ನೀನು 4 ದಿವಸ ಬದುಕಿರಿ, ಇಲ್ಲದಿದ್ರೆ ಇಲ್ಲ ಅಂತಾದರೆ ನನ್ನೊಂದಿಗೆ ಸನಸಾಡಿದರೆ ಈಗಿಂದೀಗಲೇ ನಿನ್ನನ್ನು ಕೊಂದು ಮುಗಿಸಿಯೇನು. ಜತನ ಜತನ ಎಲ್ಲ ಏನು? ಅಯ್ಯ, ಏನು? ನಿನ್ನ ಭೀಕರಾಕೃತಿಯನ್ನ ಕಂಡು ನಾ ಹೆದರಿದವನಲ್ಲ. ಆದ್ರೆ ನೀನು ಯಾರು ಅಂತಲೇ ನನಗೆ ಅರ್ಥವಾಗ್ಲಿಲ್ಲಲ್ಲ. ನಮ್ಮಷ್ಟಕ್ಕೆ ನಾವಿದ್ದಂತಹ ಸಮಯದಲ್ಲಿ ಮುನಿಗಳ ಆಶ್ರಮದ ಬಳಿಯಲ್ಲಿ ಋಷಿಮುನಿಗಳೆಲ್ಲರೂ ಕೂಡ ಯಜ್ಞ ಯಾಗಾದಿಗಳನ್ನು ಮಾಡುತ್ತಿರುವಂತಹ ಸಮಯದಲ್ಲಿ ಯಜ್ಞ ಕಂಟಕರಾಗಿದ್ದುಕೊಂಡು ಮಾಡಬಾರದಂತಹ ಕೆಲಸಗಳನ್ನ ಮಾಡುತ್ತಾ ನೀವು ಮುಂದುವರಿದು ಬಂದವರಿದ್ದೀರಿ. ಯಜ್ಞ ಯಾಗಾದಿಗಳು ನಡೆಸಬೇಕು ಅಂತಿದ್ರೆ ಅದಕ್ಕೆ ಏನನ್ನ ಆಹುತಿಯನ್ನಾಗಿ ಕೊಡಬೇಕು, ಅದರ ಬದಲಾಗಿ ನಿಮ್ಮದೇ ಆದಂತಹ ರೀತಿಯಲ್ಲಿ ಮಾಡಬಾರದಂತಹ ಅನ್ಯಾಯಗಳನ್ನು ನೀವು ಮಾಡುತ್ತಾ ಇದ್ದೀರಿ ಎನ್ನುವುದನ್ನು ಅರಿತುಕೊಂಡೇ ಯಜ್ಞ ಕಂಟಕರು ಯಾವ ರೀತಿಯಾಗಿ ಯಜ್ಞಕ್ಕೆ ತೊಂದರೆಯನ್ನ ಕೊಡಬಾರದು ಎನ್ನುವಂತಹ ದೃಷ್ಟಿಯಿಂದಲೇ ಬಾಣಗಳನ್ನು ಬಳಿಯುವುದರ ಮೂಲಕವಾಗಿ ಯಜ್ಞ ರಕ್ಷಣೆಯನ್ನ ಮಾಡುತ್ತಾ ನಾವು ಇಲ್ಲಿಯೇ ನಿಂತುಕೊಂಡವರಿದ್ದೆವು. ಆ ಕಾಲಕ್ಕೆ ನಿಮ್ಮ ಪ್ರಯತ್ನಗಳೆಲ್ಲವೂ ಕೂಡ ವಿಫಲವಾಗುತ್ತಾ ಇದೆ ಎನ್ನುವುದನ್ನು ಅರಿತುಕೊಂಡಂತಹ ನೀವುಗಳು ನೇರವಾಗಿಯೇ ನನ್ನ ಮುಂಭಾಗಕ್ಕೆ ಬಂದು ಪ್ರಶ್ನಿಸುವುದಕ್ಕೆ ತೊಡಗಿದವರಿದ್ದೀರಿ. ಹೌದು. ಎಲ್ಲಾ ವೀರನೇ, ಏನು? ನೀನಾಡಿದಂತಹ ಯಾವುದೇ ನುಡಿಗಳಿರಬಹುದು ಅಥವಾ ನಿನ್ನ ಭೀಕರಾಕೃತಿಯನ್ನ ಕಂಡು ಹೆದರುವವರು ನಾವುಗಳಲ್ಲ. ಗುರುಪದೇಶದ ಪ್ರಕಾರವಾಗಿ ಯಜ್ಞ ಸಂರಕ್ಷಣೆಯನ್ನ ಮಾಡುವಂತಹ ಹೊಣೆಯನ್ನ ನಾ ಹೊತ್ತವನಿದ್ದೇನೆ. ಅದಕ್ಕೆ ಕಂಟಕಪ್ರಾಯರಾಗಿ ಯಾರೋ ಬಂದರು ಅವರನ್ನ ತರೆಯುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನನ್ನಲ್ಲಿದೆ. ಹಾಗಾಗಿ ನೀನೇ ಆಡಿದೆಯಲ್ಲ, ಬಂದ ದಾರಿಗೆ ಸುಂಕ ಇಲ್ಲ, ಹಿಂದೆ ಹೋಗು, ಇಲ್ಲದಿದ್ರೆ ತಲೆ ಕಡಿಯುತ್ತೇನೆ ಅಂತ. ಅದನ್ನೇ ನಿನಗಾಡಬೇಕಾದೀತು. ಜತನ ಜತನ. ಬಾ ಮುಂದೆ, ಬಾ ಮುಂದೆ. ಏನನ್ನು ಏನೇನು ಮಾಡುತ್ತಾ ಮುಂದೆ ಮುಂದೆ ಬರ್ತಾ ಇದ್ದೀಯಲ್ಲ? ಏನು ಮಾಡಿದೆ? ನೀನು ಈ ಕಾಡಿನವನಲ್ಲ, ನಾಡಿನವನು ಅಂತ ನಾನು ಊಹಿಸಬಲ್ಲೆ. ಸರಿ, ಅದು ನೀನು ದಾರಿ ತಪ್ಪಿ ಬಂದೆಯೋ ಎನ್ನುವ ಸಂದೇಹ. ಓಹೋ, ಅದಕ್ಕೆ ಉತ್ತರವನ್ನ ನಾನೇ ಕಂಡುಕೊಂಡವನಿದ್ದೇನೆ. ಹೇಗೋ? ಈ ಗಡ್ಡವನ್ನ ಕಟ್ಟಿಕೊಂಡವರು ಅಥವಾ ಬಿಟ್ಟುಕೊಂಡವರ ಜೊತೆಗೆ ನೀನು ಬಂದವನಿದ್ದಿ. ಸರಿ, ಇಂತಹ ಗಡ್ಡ ಕಟ್ಟಿಕೊಂಡವರು ಈ ಕಾಡಿನಲ್ಲಿ ಎಷ್ಟೋ ನಾವು ನೋಡಿದವರಿದ್ದೇವೆ. ಓಹೋ, ಅಂತಹ ಆ ಋಷಿ ಮುನಿಗಳನ್ನ ಹೊಡೆದೋಡಿಸಿದವರು ನಾವಿದ್ದೇವೆ. ಸರಿ, ಈ ಕಾಡು ಅನ್ನುವಂತಹ ಪ್ರದೇಶ ನಮ್ಮ ಆಳ್ವಿಕೆಯಲ್ಲಿದೆ. ಅದನ್ನು ಹೊರತಾಗಿ ನಾವು ನಾಡಿಗೆಯನ್ನು ಪ್ರವೇಶ ಮಾಡಿದವರಲ್ಲ. ಹಾಗೆ ಅಂತ ನೀನು ಈ ಕಾಡಿಗೆ ಬರಬೇಕು ಅಂತಿದ್ರೆ ಯಾವುದಾದರೂ ಒಂದು ಘನತರವಾದ ಕಾರಣವೂ ಇರಲೇಬೇಕು. ಹೌದು. ಊರಿನಲ್ಲಿ ಏನೋ ಊಟಕ್ಕಿಲ್ಲದೆ ಬರಗಾಲ ಬಂದು
ಕಾಡಿನಲ್ಲಿ ಏನಾದರೂ ಗೆಡ್ಡೆ ಗೆಣಸುಗಳು ಸಿಗಬಹುದೋ ಎಂಬುದಾಗಿ ಅರಸುತ್ತಾ ಬಂದವನು ನೀನಿರಬಹುದು ಅಂತ ನಾನು ಊಹಿಸಿದೆ. ಅದಲ್ಲ, ನಮ್ಮವರನ್ನಲ್ಲಿ ಎಲ್ಲರನ್ನೂ ಕೂಡ ಎದುರಿಸುತ್ತಾ ನನ್ನ ತಮ್ಮನನ್ನ ನೀನು ಏನು ಮಾಡಿದೆ? ಹಾರಿಸಿದೆಯೋ? ಹೌದು. ಇದ್ದವನು ಒಬ್ಬ ತಮ್ಮ ನೆಮ್ಮದಿಯಿಂದ ಸಂತೋಷವಾಗಿ ಈ ಕಾನನದಲ್ಲಿ ಜೀವನವನ್ನ ಮಾಡುತ್ತಾ ಇದ್ದವರು ನಾವು. ಈ ಕಾಲಕ್ಕೆ ತಮ್ಮನನ್ನು ನಾನು ಕಳೆದುಕೊಂಡೆ. ತಮ್ಮನನ್ನ ಕಳೆದುಕೊಂಡಲ್ಲಿ ಅದಕ್ಕೆ ಕಾರಣವಾದ ನಿನ್ನನ್ನು ಹಾಗೆ ಬಿಡುವವನು ನಾನಲ್ಲ. ಏನು ಮಾಡ್ತಿ? ಪುಂಡಾಟಿಕೆ ಏನು ಉಂಟು ಅದನ್ನೆಲ್ಲ ನಿನ್ನ ನಾಡಿನ ಜನತೆಯಲ್ಲಿ ತೋರಿಸು. ಕಾಡಿನಲ್ಲಿ ನಿನ್ನದು ಏನಿದ್ದರೂ ಕೂಡ ಅದನ್ನು ತೋರಿಸಿದೆ ಅಂತ ಆದರೆ ನೀನು ಪುನಃ ಹಿಂತಿರುಗಿ ಊರಿಗೆ ಹೋಗ್ಲಿಕ್ಕಿಲ್ಲ. ನನ್ನ ತಲೆಯನ್ನು ಕಡಿತಾನೆ ಈಗ ಕಡಿ. ನಿನಗಿಂತ ಮೊದಲು ಬಂದವನನ್ನ ಮಾನವಾಸ್ತ್ರವನ್ನ ಪ್ರಯೋಗಿಸುವುದರ ಮೂಲಕವಾಗಿ ದಕ್ಷಿಣದ ಆ ಬದಿಗೆ ನಾ ಕಳುಹಿಸಿದವನಿದ್ದೇನೆ. ಇದನ್ನು ಅರಿತುಕೊಂಡೇ ನೀನು ಬಂದಿದ್ದೀ ಎನ್ನುವುದು ನಿನ್ನ ಮಾತಿನ ಮೂಲಕವಾಗಿ ತಿಳಿದುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಆ ಕಾಲಕ್ಕೆ ನೀನು ತಿಳಿದುಕೊಳ್ಳಬೇಕಿತ್ತು, ಇವನ ಮುಂಭಾಗದಲ್ಲಿ ನಾವು ಕಾಣಿಸಿಕೊಳ್ಳುವುದು ಸರಿಯಲ್ಲ ಎನ್ನುವಂತಹ ಪ್ರಜ್ಞೆ ನಿನ್ನ ಮನಸ್ಸಿನಲ್ಲಿರಬೇಕಿತ್ತು. ಆದ್ರೆ ಆ ಯಾವುದೇ ಪ್ರಜ್ಞೆಯು ನಿನ್ನ ಮನಸ್ಸಿನಲ್ಲಿರದೆ ನೇರವಾಗಿ ಅವನನ್ನ ಪ್ರಶ್ನಿಸ್ತೇನೆ ಎನ್ನುವ ಹಾಗೆ ನೀ ಮುಂದೆ ಬಂದವನಿದ್ದಿ. ಅಯ್ಯ, ಅವನು ಕೂಡ ಇದೇ ರೀತಿಯಾಗಿ ನನ್ನಲ್ಲಿ ಪ್ರಶ್ನೆಯನ್ನ ಮುಂದಿರಿಸಿದವನಿದ್ದಾನೆ. ನಾವು ಮಾಡುತ್ತಾ ಇರುವಂತಹ ಯಾವ ಯಜ್ಞವಿದೆಯೋ ಅದಕ್ಕೆ ನಾನು ರಕ್ಷಣೆಯನ್ನ ಒದಗಿಸುತ್ತಾ ಇಷ್ಟರವರೆಗೆ ಇಲ್ಲಿದ್ದವ. ಯಜ್ಞ ಕಂಟಕರಾಗಿ ಯಾರೇ ಬಂದರೂ ಕೂಡ ಅವರನ್ನ ನಾನು ನಿಗ್ರಹಿಸ್ತೇನೆ ಎನ್ನುವ ಹಾಗೆ ಗುರುಗಳಿಗೆ ಮಾತನ್ನ ಕೊಟ್ಟವನಿದ್ದೇನೆ. ಆ ಕಾರಣದಿಂದಲೇ ಅವನನ್ನ ಆ ಕಡೆಗೆ ನಾ ಕಳುಹಿಸಿದವನಿದ್ದೇನೆ. ಅವ ಯಜ್ಞ ಕಂಟಕನಾಗಿ ಬಂದ ಕಾರಣದಿಂದಲಾಗಿ ನಿನ್ನಲ್ಲಿ ಅದೇ ಮಾತನ್ನಾಡುತ್ತಾ ಇದ್ದೇನೆ. ಯಜ್ಞ ಕಂಟಕನಾಗಿ ನೀ ಮುಂದೆ ಬಂದಿ ಅಂತಾದ್ರೆ ಯಮ ಸದನದ ದಾರಿ ತೋರಿಸಿ ಎಚ್ಚರ ಎಚ್ಚರ. ನಮ್ಮ ಮನೆಯವರಿಗೆ, ನಮ್ಮ ಒಡ ಹುಟ್ಟಿದವರಿಗೆ ತೊಂದರೆ ಆಯಿತು ಅಂತ ಆದ್ರೆ ಅವರನ್ನ ನಾವು ಸಂರಕ್ಷಣೆ ಮಾಡುವಲ್ಲಿ ಮನೆಯವರಾದ ನಮಗೆ ನಮ್ಮದೇ ಆದಂತಹ ಹೊಣೆಗಾರಿಕೆ ಇದೆ. ಸರಿ, ಅದನ್ನು ಬಿಟ್ಟು ತಮ್ಮ ಹೋದ ಅಂತ ನಿನ್ನನ್ನು ಎದುರಿಸುವಲ್ಲಿ ನೀನು ಶಕ್ತಿಶಾಲಿಯಾಗಿದ್ದಿ ಅಂತ ನಾನು ಭಾವಿಸಿ ಹಿಂತಿರುಗುವ ಮಾತೇ ಇಲ್ಲ. ಸರಿ, ನೀನು ಏನು ಯಮಸದನಕ್ಕೆ ನನ್ನನ್ನು ಕಳಿಸುತ್ತೀಯ? ಹೌದು. ಅದರ ಮೊದಲು ಗಂಟಲಿಗೆ ಸಿಕ್ಕದ ಹಾಗೆ ನಿನ್ನನ್ನು ನಾನು ನುಂಗುವಾಗ ನಿನ್ನನ್ನು ರಕ್ಷಣೆ ಮಾಡ್ಲಿಕ್ಕೆ ಆ ಗಡ್ಡದಾರಿಯಲ್ಲಿದ್ದಾರೆ ಬರ್ತಾನೆ, ನೋಡ್ತೇನೆ. ಬಾ ಮುಂದೆ. ಗುರುವರ್ಯ, ರಾಮ, ನಿಮ್ಮ ಮಾತಿನ ಹಾಗೆ ಯಜ್ಞ ಎನ್ನುವುದು ಸುಸಾಂಗವಾಗಿ ನೆರವೇರುವ ಹಾಗೆ ನನ್ನಿಂದಾಗುವ ಪ್ರಯತ್ನವನ್ನ ನಾ ಮಾಡಿದವನಿದ್ದೇನೆ. ದುರುಳರನ್ನೆಲ್ಲರನ್ನೂ ಸಂಹರಿಸಿದವನಿದ್ದೇನೆ. ಮುಂದೆ ಅಪ್ಪಣೆ ಅಂತ ಸನ್ನಿಧಾನದಿಂದ ಬಿತ್ತರಿಸಬೇಕು. ರಾಮ, ಹೋರಾಟವನ್ನು ನಾನು ಸಮೀಪದಲ್ಲೇ ವೀಕ್ಷಿಸಿದವನು. ಬಹಳಷ್ಟು ಸಂತೋಷಗೊಂಡೆ. ಸರಿ, ರಾಮ ಎಂಬವ ರಾಕ್ಷಸರಿಗೆ ಯಾವ ರೀತಿಯಲ್ಲಿ ತನ್ನ ದಂಡದ ಮೂಲಕವಾಗಿ ಉತ್ತರವನ್ನು ಕೊಡುತ್ತಾನೆ. ಒಂದರ್ಥದಲ್ಲಿ ನೀನು ದಂಡದರ ಹೌದು. ಸರಿ, ಯಾಕೆ ಬಲ್ಲೆಯ? ಒಬ್ಬಾತ ರಾಕ್ಷಸ ಬ್ರಾಹ್ಮಣ ರೂಪಿಯಾಗಿ ಬಂದ. ಆ ಕಾಲಕ್ಕೂ ಕೂಡ ಅವನು ರಾಕ್ಷಸನೇ ಎಂಬಂತಹ ವಿಚಾರ ತಿಳಿದರೂ ಕೂಡ ಅವನು ಬ್ರಾಹ್ಮಣ ರೂಪಿಯಾಗಿ ಬಂದಿದ್ದಾನೆ, ಅವನನ್ನು ಕೊಲ್ಲುವುದು ಸೂಕ್ತವಲ್ಲ ಎಂಬುದಾಗಿ ಅವನನ್ನು ಸಾಗರದಿಂದಾಚೆಗೆ ಬಾಣದ ಮೂಲಕ ಪ್ರಯೋಗ ಮಾಡಿ ಕಳುಹಿಸಿಕೊಟ್ಟವನಿದ್ದೀಯ. ಸರಿ, ಮತ್ತೊಬ್ಬನನ್ನು ತರಿದಿದ್ದೀಯ. ಹಾಗಾದ್ರೆ ಒಂದರ್ಥದಲ್ಲಿ ನೀನು ಅಯೋಧ್ಯ ಸಿಂಹಾಸನದಲ್ಲಿ ಕುಳಿತುಕೊಳ್ಳಲು ಯೋಗ್ಯವಾದಂತಹ ವ್ಯಕ್ತಿ ಎಂಬುದನ್ನು ನಾನು ಕೂಡ ಮನಗಂಡವನಿದ್ದೇನೆ. ಸರಿ ಮಕ್ಕಳೇ, ಗುರುಗಳೇ, ಈ ಹೊತ್ತಿಗೆ ಯಾಗ ಸಾಂಗವಾಗಿ ನೆರವೇರಿತು. ಸರಿ, ಸಂತುಷ್ಟಗೊಂಡಿದ್ದಾರೆ ಎಲ್ಲಾ ದೇವತೆಗಳು. ಸರಿ, ಆದರೆ ನಿಮಗೆ ಇನ್ನು ಮುಂದೆಗೆ ಶುಭ ಕಾಲ ಒದಗಿ ಬರಲಿದೆ. ಆದ್ದರಿಂದ
ನೀವು ಮಾಡಬೇಕಾದಂತಹ ಕಾರ್ಯ ಇನ್ನೂ ಉಂಟು. ಈ ಹೊತ್ತಿಗೆ ಮಿಥಿಲಾ ನಗರಕ್ಕೆ ಹೋಗಬೇಕು ಎಂಬುದಾಗಿ ನನಗೆ ಮನಸ್ಸಾಗಿದೆ. ನನ್ನ ಕೂಡ ನೀವು ಜೊತೆಯಾಗಿ ಬನ್ನಿ. ಸಾಗೋಣ ಮುಂದುವರಿ. ಋಷಿ ಸಂದೋಹಗಳೆಲ್ಲ ವಾಸವಾಗುತ್ತಾ ಇದ್ದಂತಹ ಸಂದರ್ಭ, ಅವರು ಮಾಡುವಂತಹ ಯಾಗ ಯಜ್ಞಾದಿಗಳನ್ನು ವಿಘ್ನಪಡಿಸುವುದೇ ನಮ್ಮ ಮೊದಲವಾದಂತಹ ಅಧ್ಯಯ. ಒಬ್ಬಾತ ಸರಿಯಾದಂತಹ ರೀತಿಯಲ್ಲಿ ದಡವನ್ನ ಸೇರುತ್ತೇನೆ ಎನ್ನುವಂತಹ ಆತ್ಮವಿಶ್ವಾಸವುಳ್ಳವ ಎಷ್ಟೇ ಪ್ರವಾಹ ಬಂದರೂ ಕೂಡ ಅವ ಪ್ರಯತ್ನಿಸಿಯಾದರೂ ದಡವನ್ನ ಸೇರುವುದಕ್ಕೆ ಸಾಧ್ಯ ಎನ್ನುವಂತಹ ಆತ್ಮವಿಶ್ವಾಸ ನನ್ನಲ್ಲಿದ್ದ ಕಾರಣದಿಂದಲೇ ನೀನು ಹರಿಯುತ್ತಿರುವ ಪ್ರವಾಹವಾದರೂ ಕೂಡ ನಿನ್ನನ್ನು ಎದುರಿಸ್ತೇನೆ ಎನ್ನುವಂತಹ ಆತ್ಮವಿಶ್ವಾಸ ನನ್ನಲ್ಲಿದೆ. ಅವರು ಇನ್ನು ಮುಂದೆ ಯಾಗವನ್ನು ಮಾಡಲೇಬಾರದು. ಅದಕ್ಕಾಗಿ ನಾವು ತಡ ಮಾಡುವುದು ಯಾಕೆ? ಅತ್ತ ಕಡೆ ತೆರಳೋಣ. ಪ್ರಪಂಚ ಮುಖದಲ್ಲಿ ಸ್ತ್ರೀಯರನ್ನ ತಾಯಿ ಸ್ಥಾನದಲ್ಲಿ ಕಾಣಬೇಕು ಅಂತ ನಮಗೆ ಗುರು ಉಪದೇಶ. ನೀನೀಗ ಶಿಲೆಯಾಗಿ ಇರಲೇಬೇಕು. ಮುಂದೊಂದು ಕಾಲಕ್ಕೆ ಆ ಶ್ರೀಪತಿಯೇ ಶ್ರೀರಾಮನಾಗಿ ಅಯೋಧ್ಯೆಯಲ್ಲಿ ಅವತರಿಸುವುದಕ್ಕಿದ್ದಾನೆ. ಸೂರ್ಯವಂಶದಲ್ಲಿ ವರ್ತಮಾನದಲ್ಲಿ ಅರಸಪ್ರಾಯನಾಗಿ ನಡೆಯುತ್ತಿರುವಂತಹ ರಾಜ ದಶರಥನ ಮಕ್ಕಳು ಇವರು. ರಾಮ ಲಕ್ಷ್ಮಣ ಎಂಬುದಾಗಿ ಹೆಸರು. ಶ್ರೇಷ್ಠ ಕುಲೋತ್ತಮರಾದಂಥ ಈ ಅಯೋಧ್ಯೆಯ ರಾಜಕುಮಾರರನ್ನು ಕೂಡ ಕರ್ಕೊಂಡು ಬಂದಿದ್ದೀರಲ್ಲ, ಅತ್ಯಂತ ಸಂತೋಷವಾಗಿದೆ.